ಇವಳ ಮೇಲೆ ಯಾರು ಕಲರ್ ಹಾಕ್ಬಾರ್ದು. ಥ್ಯಾಂಕ್ ಯು. ಯಾಕೆಂದ್ರೆ ಆ ಅಧಿಕಾರ ನನಗ್ ಮಾತ್ರ ಇದೆ. ಚಂದು, ನಾಳೆ ಬೇಗ ಶೆಡ್ಗೆ ಬಂದ್ಬಿಡಪ್ಪ. ನಾನು ಹೇಳಿದ್ ಕೇಳಿಸ್ತೇನೆ ಇವನ್ಗೆ. ಲೇ, ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಬೆಳಕು ಹರಿದಿರೋದು. ಮನೆಗೆ ಯಾಕೆ ಬಂದೆ? ಅಲ್ಲೇ ಇರಬೇಕಿತ್ತು ತಾನೇ. ಲೇ, ಬುದ್ಧಿ ಇಲ್ದೇ ಇರೋನೆ. ಯಾರ ಜೊತೆಗೆ ಸೇರ್ಕೊಂಡು ಊರು ತಿರುಗ್ತಿರೋದು ನೀನು? ಏನಾಯ್ತು ನಿನಗೆ? ಇನ್ನು ಕುಡ್ದಿದ್ದು ಇಳ್ದಿಲ್ವಾ? ಓಯ್ ಇವಳೆ, ಇಲ್ಲಿ ಬಾ. ಇಲ್ಲಿ ಬಂದು ನಿನ್ ಮಗನ ಅವತಾರ ನೋಡು. ಈಗ ಯಾಕಪ್ಪ ನನ್ಗೆ ಹೊಡೆದ್ರಿ? ಸಾಯಿಸಿಲ್ವಲ್ಲ ಅಂತ ಸಂತೋಷ ಪಡು. ಎಲ್ಲಿಂದ ಕುಡ್ಕೊಂಬಂದಿರೋದು? ಬಾರಲ್ಲಿ. ಏನ್ ಬಾರಲ್ಲಿ ಪ್ಯಾಕೆಟ್ ಎಲ್ಲ ಮಾರ್ತಾರಾ? ಯಾಕಪ್ಪ ನೀವು ಹೋಗಿ ಕುಡಿತೀರಾ? ಛೀ, ಬಾಯ್ ಮುಚ್ಚು. ನಮ್ದು ಊಟ ಆಗೋಕ್ಕಿಂತ ಮುಂಚೆ ನೀನ್ ಬರ್ಬೇಕು ತಾನೆ. ಇವಳು ಬೇರೆ. ಲೇ, ನಾನು ಹಾಕಿದ್ದನ್ನೇ ತಿನ್ಕೊಂಡು ನಾನು ಪ್ರಶ್ನೆ ಕೇಳಿದ್ರೆ ನನಗೆ ಎದುರು ಮಾತಾಡ್ತೀಯಲ್ವಾ? ಯಾಕೋ ಹೀಗ್ ಮಾಡ್ದೆ? ಅವ್ರು ಕೇಳಿದ ಪ್ರಶ್ನೆಗೆ ನೀನ್ ಯಾಕೋ ಉತ್ತರ ಕೊಡ್ತೀಯಾ? ಒಂದ್ ನಿಮಿಷ ನಿಲ್ಸು, ಆಮೇಲೆ ಉತ್ತರ ಕೊಡು. ಅಯ್ಯೋ ಹೋಗಮ್ಮ, ಸುಮ್ನೆ ಮಾತಾಡ್ಬೇಡ. ಓಯ್, ಓದಿ ಸಾಕು, ಹೋಗ್ ನಿದ್ದೆ ಮಾಡು. ಸರಿಮಾ. ಅಪ್ಪ, ಅಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಪೊಲೀಸ್ ಸ್ಟೇಷನ್ಗಾ? ಲೇ, ಏನೋ ಮಾಡ್ದೆ? ಹೊಡೆದ್ಯಾ, ಕೊಲೆ ಮಾಡಿದ್ಯಾ? ಏನ್ರಿ, ಯಾವಾಗ್ಲೂ ಕೊಲೆ ಮಾಡೋರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಾ? ಅದನ್ನ ನೋಡ್ದವ್ರು ಹೋಗಲ್ವಾ? ಸೂಪರ್ ಆಗಿ ಹೇಳ್ದೆ ಅಮ್ಮ. ಸರಿ ಹೋಗೋ, ಮೊದ್ಲು ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ನೀನೇನೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಿದ್ಯಾ? ಅರೆ, ಇದ್ರಲ್ಲಿ ಗೊತ್ತಾಗೋ ವಿಷಯ ಏನಿದೆ? ಅವ್ನ್ ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಎಲ್ಲ ಇರ್ಬೇಕಾಗಿತ್ತಲ್ವಾ? ಏನಕ್ ಮನೆಗ್ ಬರ್ತಿದ್ದ? ಚಂದು, ಬಾಪ ಊಟ ಮಾಡ್ಬಾ. ಆ ಲಾಯರ್ ಬಿಡ್ಸಿರ್ತಾರೆ. ಅಯ್ಯೋ ಹೋಗಮ್ಮ, ಇವನ್ ಏನಾದ್ರೂ ಮಾಡೋದು, ಆ ಲಾಯರ್ ಬಂದು ಕಾಪಾಡೋದು. ಬಾ ಕೂತ್ಕೋ. ಅಪ್ಪ, ನನಗೇನಕ್ಕಮ್ಮ ಇದೆಲ್ಲ? ಈ ಟ್ಯಾಬ್ಲೆಟ್, ಟಾನಿಕ್ ಇದೆಲ್ಲ ನನಗೆ ಕೆಲಸ ಮಾಡಲ್ಲ. ಅವ್ನು ನೆಟ್ಟಿಗಿದ್ರೆ ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ. ಯಾಕೋ ಅಪ್ಪನ್ಗೆ ಕಷ್ಟ ಕೊಡ್ತೀಯಾ? ಅವ್ರು ಹೇಳೋದೆಲ್ಲ ನೀನ್ ಒಳ್ಳೇದಕ್ಕೆ ತಾನೆ. ಇನ್ ಮುಂದೆ ಆದ್ರೂ ಅವ್ರ ಮನ್ಸ್ ಖುಷಿ ಆಗೋ ತರ ನೀನ್ ನೋಡ್ಕೋ. ಪರವಾಗಿಲ್ವೇ, ನಿಮ್ಮಿಬ್ರಿಗೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರಿ ಹೇಳಮ್ಮ, ನೀನು ಅಪ್ಪನ ಸೈಡಾ ನನ್ ಸೈಡಾ? ನಾನ್ ಯಾವಾಗ್ಲೂ ನಿಮ್ಮ ಅಪ್ಪನ ಸೈಡೆ. ನಿಮ್ದು ಲವ್ ಮ್ಯಾರೇಜು, ಅದಕ್ಕೇನೆ. ಸಾಕು, ಊಟ ಮಾಡು. ಏನ್ರ ಸರ್ವಿಸ್ ಮಾಡ್ತೀರಾ? 2 ದಿವಸದ ಮುಂಚೆ ಹಾಕಿರೋ ಶಾಕ್ ಅಬ್ಸರ್ವ್ಸ್ ಅಷ್ಟು ಬೇಗ ಹೇಗೆ ಕೆಟ್ಟೋಗುತ್ತೆ? ಫಸ್ಟ್ ನಿಮಗೆ ರಿಪೇರಿ ಮಾಡಕ್ ಬರತ್ತಾ? ಬರಲ್ವಾ? ಏನಕ್ಕೆ ಬಡ್ಕೋತಾ ಇದ್ದೀರಾ? ಏನೋ ಬಡ್ಕೋತಾ ಇದ್ದೀನಾ? ಇವಾಗ ನೀನು ನನ್ನ ಗಾಡಿಗೆ ಹೊಸ ಶಾಕ್ ಅಬ್ಸರ್ವ್ಸ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೋರ್ಟ್ಗೆ ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಏನಂತ ಸರ್? ನೀವು ಬೈಕ್ಗೆ ಸೆಕೆಂಡ್ ಹ್ಯಾಂಡ್ ಪಾರ್ಟ್ಸ್ ಹಾಕ್ತೀರಾ ಅಂತ ನಂಗೆ ಡೌಟು. 2 ದಿವಸದ ಮುಂಚೆ ಹಾಕಿದ ಶಾಕ್ ಅಬ್ಸರ್ವ್ಸ್ ಕೆಟ್ಟ ಹೋಗುತ್ತಾ? ಸರ್, 1 ನಿಮಿಷ ಒಳಗೆ ಬನ್ನಿ ಸರ್. ಒಳಗೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಏನು ಹೇಳೋ? ಏನು ಶಾಕ್? ಹೇಗಿದೆ ಸರ್? ಶಾಕ್ ಹೊಟ್ಟೋಯ್ತು. 2 ಸೆಕೆಂಡ್ ಮುಂಚೆ ಹೊಡ್ಸಿದ್ ಶಾಕೆ ಹೋಯ್ತು. 2 ದಿನದ ಹಿಂದೆ ಹಾಕ್ಸಿದ್ ಶಾಕ್ ಅಬ್ಸರ್ವ್ ಆಗದೆ ಏನ್ ಮಾಡ್ತೀವಿ ಸರ್? ಲೇ ಬಿಡೋ ಸರ್, ನೀವು ಸಂಜೆ ಬಂದು ಗಾಡಿ ತಗೊಂಡೋಗಿ. ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಕಣ್ರೋ. ನಿಮ್ಮಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಾಗ್ಲೇ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ರೆಡಿ ಆಗಿರಿ, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಏನೋ ಇದು, ಇಂಥ ನನ್ನ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಹುಟ್ಟುವಾಗ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಲೈ, ಬೆಳಗ್ಗೆನೆ ಕನಸು ಕಾಣಬೇಡ.
ನಾನು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಲ್ಲಿ ನೀನು ಓದಿಸ್ತೀನಿ ಅಂತ ಹೇಳ್ದೆ, ಕೇಳ್ದಿಯಾ? ನೀನು ಚೆನ್ನಾಗಿ ಓದಿದ್ರೆ ಒಂದು ಒಳ್ಳೆ ಹುಡುಗಿನ ಕರ್ಕೊಂಡು ಹೋಗ್ಬೋದಿತ್ತು. ನಮಸ್ಕಾರ ವಕೀಲ್ರೆ. ಅದಕ್ಕೇನು ಅವನು ಸುಂದರವಾದ ಹುಡುಗಿನ ಬೈಕಲ್ಲಿ ಕೂಡ್ಸ್ಕೊಂಡು ಹೋಗ್ತಾನೆ. ಎಲ್ಲದಕ್ಕೂ ಸಮಯ ಬರಬೇಕು. ನೀವು ಮಾತ್ರ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ಲೇ, ಈ ಗಾಡಿ ಅವಾಗ ತೊಂದರೆ ಕೊಡೋದ್ ಕಂಡ್ರು, ಬಂದ್ ರೆಡಿ ಮಾಡ್ರು. ಏನ ಇದು ಗಾಡಿನ ಮ್ಯೂಸಿಯಂ ನಲ್ಲಿ ಇರ್ಬೇಕಿತ್ತು. ಪಾಪ ನಮ್ ಕಡೆ ಬಂದಿದೆ. ಏನ್ ವಕೀಲ್ರೆ, ಹೊಸ ಗಾಡಿ ತಗೋಬೋದ್ ತಾನೆ? ಸೆಂಟಿಮೆಂಟ್ ಕಣೋ. ಬರ್ತಾ ಬರ್ತಾ ನಮ್ ನಾಡಲ್ಲಿ ಜನರನ್ನ ವಸ್ತುಗಳಾಗಿ ನೋಡ್ತಾರ ಕಂಡ್ರು. ಪರವಾಗಿಲ್ಲ, ವಸ್ತುಗಳನ್ನು ಮನುಷ್ಯರಾಗಿ ನೋಡೋದು ಒಳ್ಳೇದೇನೆ. ಬೇಗ ಮುಗಿಸ್ಕೊಡು, ನಾನ್ ಬರ್ತೀನಿ. ಸರಿ ವಕೀಲ್ರೆ. ಪಾಪ ಏನೋ ಹೇಳ್ಬಿಟ್ಟು ಹೋಗ್ತಾವ್ರೆ. ಲೇ, ನನ್ನ ಕಾರ್ಪೊರೇಷನ್ ಆಫೀಸ್ಗೆ ಡ್ರಾಪ್ ಮಾಡು. ಏನೇ ಇಷ್ಟೊಂದ್ ಜನ ಇದ್ದಾರೆ? ಅಪ್ಪ, ಏನೋ? ಗಾಡಿ ಸ್ಟಾರ್ಟ್ ಆಗ್ತಿಲ್ಲಪ್ಪ. ಇಷ್ಟೋ ತನಕ ಚೆನ್ನಾಗೇ ತಾನೇ ಇತ್ತು. ನನಗೂ ಗೊತ್ತಿಲ್ಲಪ್ಪ, ಏನಾಯ್ತು ಅಂತಾನೆ ಗೊತ್ತಿಲ್ಲ. ಚಿಕ್ಕಪ್ಪ, ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಅಣ್ಣನ್ಗೇನೋ ಮುಖ್ಯವಾದ ಕೆಲಸ ಇರ್ಬೇಕು. ನೀವು ಬನ್ನಿ. ಇವನ್ ಗಾಡಿನೋ? ಹೇಳ್ದಿಯಾ? ಇನ್ನೂ ಹೇಳಿಲ್ಲ ಕಣೆ. ನಾಳೆ ಹೇಳ್ತೀನಂತ ಹೇಳ್ತಿದ್ದೀನಲ್ಲ. ಅಣ್ಣ, ನಿಮ್ ಹುಡುಗಿ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ಧೈರ್ಯ ನಮ್ಮ ಹುಡುಗಿ ಅಂತ ಹೇಳೋದಕ್ಕೆ. ಅತ್ತಿಗೆ ಅಂತ ಹೇಳ್ಬೇಕು. ಅವಳು ನನ್ನ ಹಾರ್ಟಲ್ಲಿ ಬಂದು ಕುತ್ಕೊಂಡ್ಬಿಟ್ಲು ಕಣ. ಹಾಗಾದ್ರೆ ಫೋಟೋ ತೆಗೆದು ಒಂದು ಫ್ರೇಮ್ ಮಾಡಿ ಇಟ್ಕೊಳ್ಳೋಣವಾ? ಅತ್ಗೆ ಸೆಲ್ಫಿ. ಯಾರೋ ನಿನ್ಗತ್ಕೆ? ಅಣ್ಣನೇ ಹೇಳಿದ್ರು. ಇವನಾ? ನೆನೆ ನನ್ ಮೇಲ್ ಕಲರ್ ಹಾಕಿದ್ ಇವನೇ ಅಲ್ವಾ? ಇವನ್ನ ಹಂಗೆ ಬಿಡಬಾರ್ದು. ಬೇಡ ಕಣೆ, ಅವರೆಲ್ಲ ನೋಡಕ್ಕೆ ರೌಡಿ ತರ ಇದಾರೆ. ಬಸ್ ಬಂತು ಬಾಬಾ. ಮಾಡ್ತಾರೆ ಇವರು. ನೀವು ಬನ್ನಿ ಅತ್ಗೆ, ಬನ್ನಿ ಹತ್ತಿ. ನೀವೆಲ್ಲ ಹತ್ಕೋಬಹುದು. ಬಾರೋ ಬೇಗ. ರೈಟ್. ಪಾಸ ಬೈಪಾಸ ಈ ಕಡೆ ಬಾ. ಮೊದ್ಲೇ ತುಂಬಾ ರಶ್ ಇದೆ. ಚೆನ್ನಾಗಿದ್ದೀರಾ? ಟಿಕೆಟ್ ತಗೊಳ್ಳಿ. ಮೆಜೆಸ್ಟಿಕ್ 2 ಟಿಕೆಟ್ ಕೊಡಿ. ಯಾಕಮ್ಮ, ಪರವಾಗಿಲ್ಲ, ನಾನಿದ್ದಿಲ್ಲ, ನಾನು ನೋಡ್ಕೊಳ್ತೀನಿ. ಈ ಕಡೆ ಬಾ, ಸ್ವಲ್ಪ ಈ ಕಡೆ ಬಾ. ಟಿಕೆಟ್ ಯಾರು ತಗೋಬೇಕು? ಟಿಕೆಟ್ ತಾನೇ ಕೇಳಿದ್ವಿ, ಅದಕ್ಕೆ ಯಾಕೆ ಅವ್ರು ನಗ್ತಿದ್ದಾರೆ? ಅದೆಲ್ಲ ಅಣ್ಣ ನೋಡ್ಕೋತಾರಮ್ಮ. ಅಣ್ಣನ? ನಿಂಗೆ ಇನ್ನೂ ಗೊತ್ತಾಗಿಲ್ವಾ? ಇದೆಲ್ಲ ಒಂದೇ ಕೆಲಸ. ಓ, ಲೇ ಆರ್ಕೆ,